ನಮಸ್ಕಾರ ಸ್ನೇಹಿತರೆ, ಸಕಸಂತು ಚಾನಲ್ಗೆ ಸ್ವಾಗತ. ನಾನಿವತ್ತು ಹೊಸ ಬಿಸ್ನೆಸ್ ಐಡಿಯಾ ಇಟ್ಕೊಂಡು ನಿಮ್ಮ ಮುಂದೆ ಬಂದೀನಿ. ಯಾವುದಪ್ಪ ಇದು ಬಿಸ್ನೆಸ್ ಐಡಿಯಾ ಅಂತ ಅಂದರೆ ಟ್ರಾನ್ಸ್ಪೋರ್ಟೇಷನ್ ಬಿಸ್ನೆಸ್ ಅಂತ ಏನು ಕರಿತೀವಿ. ಈಗ ಏನು ಕಾರ್ಗಳಿರ್ಬೋದು ಅಥವಾ ಆಟೋಗಳಿರ್ಬೋದು, ಎಲ್ಲೋ ಬೋರ್ಡ್ ಏನಿದೆ, ಆಟೋಗಳು, ಕಾರ್ಗಳು ಅಥವಾ 4 ವೀಲರ್ಸು, 10 ವೀಲರ್ಸ್, 12 ವೀಲರ್ಸ್ಗೂ ಕೂಡ ನಾನು ಮಾಹಿತಿನ ಕೊಡ್ತಾ ಇದ್ದೀನಿ. 10ರಿಂದ 12 ಬಿಸ್ನೆಸ್ಗಳು ಯಾವುದು ನೀವು ಮಾಡ್ಬೋದು, ಯಾವುದು ಪ್ರಾಫಿಟಬಲ್ ಆಗಿರುತ್ತೆ, ಎಷ್ಟು ನೀವು ಬಜೆಟ್ ಆಗಿರುತ್ತೆ, ಎಲ್ಲ ಮಾಹಿತಿನ ವಿಡಿಯೋ ಕೊಡ್ತೀನಿ. ಸಂಪೂರ್ಣವಾಗಿ ವಿಡಿಯೋನ ನೋಡಿ ನಿಮಗೆ ಕರೆಕ್ಟಾಗಿರೋ ಸಂಪೂರ್ಣ ಮಾಹಿತಿ, ಸಂಕ್ಷಿಪ್ತವಾದ ಮಾಹಿತಿ ಸಿಗುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಫಸ್ಟ್ನೇದು ಬಂದ್ಬಿಟ್ಟು ಊಬರ್ ಸರ್ವಿಸ್ ಅಥವಾ ಓಲಾ ಸರ್ವಿಸ್ ಅಂತ ಹೇಳ್ಬೋದು. ಇವಾಗಲೇ ಬೆಂಗಳೂರಲ್ಲಿ ಹಾಗೂ ಮೈಸೂರು ನಗರಗಳಲ್ಲಿ ಲಕ್ಷಾಂತರ ಕ್ಯಾಬ್ಗಳು ಕೂಡ ಇವಾಗ ಆಪರೇಷನ್ ಅಲ್ಲಿದೆ. ಹಾಗೆ ಎರಡನೇ ಬಿಸ್ನೆಸ್ ಅಂತ ಏನಂತ ಹೇಳ್ಬೋದು, ಕಂಪನಿ ಟೈ ಅಪ್ ಕಾರ್ಗಳು ಅಂತಂದರೆ ನಿಮ್ಮ ಕ್ಯಾಬ್ ಇರ್ಬೋದು ಅಥವಾ ಟಿ ವಾಹನ ಏನಿದೆ ಅದನ್ನು ಈಗ ಯಾವುದೇ ಕಾರ್ಪೊರೇಟ್ ಕಂಪ್ನಿಗಳಿಗೆ ನೀವು ಟೈ ಅಪ್ನ ಮಾಡ್ಬೋದು. ಅದರಿಂದ ಎಂಪ್ಲಾಯಿಗಳನ್ನ, ಏನು ಕಾರ್ಪೊರೇಟ್ ಕಂಪ್ನಿಗಳ ಎಂಪ್ಲಾಯಿಗಳನ್ನ ಪಿಕಪ್ ಮಾಡೋದ್ರಿಂದ, ಅಲ್ಲಿಂದ ಅವ್ರನ್ನ ಡ್ರಾಪ್ ಮಾಡೋದ್ರಿಂದ ನೀವು ಅದರಿಂದ ದುಡ್ಡನ್ನ ಗಳಿಸ್ಬೋದು. ಮೂರನೇ ಬಿಸ್ನೆಸ್ ಯಾವುದು ಅಂತ ಹೇಳಿದ್ರೆ, ಈಗ ನಿಮ್ಮ ಹತ್ರ ಟ್ಯಾಕ್ಸಿ ಇದೆ, ಇದು ಯಾವುದೇ ರೀತಿ ರೆಂಟಲ್ ಕಾರ್ಗಳಿದ್ದಾವೆ ಅಂತಂದರೆ ಅವ್ರಿಗೆ ಫಂಕ್ಷನ್ ಯಾವುದೋ ಇರ್ಬೋದು ಅಥವಾ ಏನೋ ಪರ್ಸ್ನಲ್ ಯೂಸೇಜ್ ಇರುತ್ತೆ, ಏನೋ ಟ್ರಿಪ್ ಇರುತ್ತೆ. ಈಗ ಬೆಂಗಳೂರಿಂದ ನೀವು ಏನೋ ಒಂದು ದೂರಕ್ಕೆ ಒಂದು ಟ್ರಿಪ್ ಹೋಗ್ತೀರಾ, ಶಿವಮೊಗ್ಗ ಸೈಡ್ ಹೋಗ್ತೀರಾ, ಮಂಗಳೂರು ಸೈಡ್ ಹೋಗ್ತೀರಾ, ಟ್ರಿಪ್ಪನ್ನ ಹೋಗಿ ಕರ್ಕೊಂಬರೋದು, ಮನೆಯಿಂದ ಪಿಕಪ್ ಮಾಡಿ ಮನೆಗೆ ವಾಪಸ್ಸು ಡ್ರಾಪ್ ಮಾಡೋದು, ಎಲ್ಲ 2 ರಿಂದ 3 ದಿವಸ ಹೊಡ್ತೀನಿ ಇರೋದು. ಈ ಥರವನ್ನು ಕೂಡ ಬಳಸ್ಕೊಬೋದು. 4ನೇದು ಬಂದ್ಬಿಟ್ಟು ಅಮೆಝಾನ್ ಅಥವಾ ಫ್ಲಿಪ್ಕಾರ್ಟ್. ಇವಾಗ ಎಲ್ಲರೂ ಆನ್ಲೈನಲ್ಲೇ ಬೈ ಮಾಡ್ತಾರೆ ಸ್ನೇಹಿತರೆ. ಹೌದು, ಇ ಕಾಮರ್ಸ್ ಏನು ಪ್ರಾಡಕ್ಟ್ಸ್ಗಳಿದೆ ಅದನ್ನು ಕೂಡ ಶಿಫ್ಟಿಂಗ್ ಮಾಡೋದು, ಪ್ರಾಡಕ್ಟ್ಸ್ನ ಗೋಡೌನಿಂದ ಶಿಫ್ಟ್ ಮಾಡಿ ಒಂದು ಗೋಡೌನಿಂದ ಇನ್ನೊಂದು ಗೋಡೌನ್ಗೆ ಶಿಫ್ಟ್ ಮಾಡೋದು, ಅಥವಾ ಒಂದು ಗೋಡೌನಿಂದ ಕಸ್ಟಮರ್ಗೆ ಎಲ್ಲ ಒಂದು ಕಡೆ ಡೆಲಿವರಿ ಮಾಡೋದನ್ನ ಕೂಡ ನೀವು ಕೂಡ ಶುರು ಮಾಡಬಹುದು. ವ್ಯಾನು, ಟ್ರಕ್ಕನ್ನ ಜಾಸ್ತಿ ಪ್ರಿಫರ್ ಮಾಡ್ತಾರೆ. ಇನ್ನು 10 ವೀಲರ್ಸು ವರ್ಗೂ ಗಾಡಿಗಳನ್ನ ಪ್ರಿಫರ್ ಮಾಡ್ತಾರೆ. ಈಚರ್ ಗಾಡಿಗಳು ಬರ್ತಲ್ಲ ಅದನ್ನು ಕೂಡ ಪ್ರಿಫರ್ ಮಾಡ್ತಾರೆ. ಜೊತೆಗೆ ನಿಮಗೆ ಚಿಕ್ಕ ವಾಹನ ಇದ್ರೂ ಕೂಡ, ಪಿಕಪ್ ಟ್ರಕ್ಗಳಿದ್ರು ಕೂಡ 4 ವೀಲರ್ ಏನು ಬರುತ್ತೆ ಅದನ್ನು ಕೂಡ ಪ್ರಿಫರ್ ಮಾಡ್ತಾರೆ. ಒಂದು 7 ರಿಂದ 8 ಲಕ್ಷ ಆಗುತ್ತಲ್ಲ, ನಿಮಗೆ ಗೊತ್ತೇ ಇರುತ್ತೆ. ಕೊರಿಯರ್ ಸರ್ವಿಸ್ನ, ಕೊರಿಯರ್ ಡೆಲಿವರಿ ಇರ್ಬೋದು, ದೊಡ್ಡ ಪ್ರಾಡಕ್ಟ್ಸ್ಗಳನ್ನ ಡೆಲಿವರಿ ಮಾಡಲು ಕೂಡ ಇವಾಗ ಉಪಯೋಗಿಸ್ತಾ ನೀವು ಈ ಬಿಸ್ನೆಸ್ನ ಕೂಡ ಶುರು ಮಾಡ್ಬೋದು. ಕೊರಿಯರ್ನ ಡೆಲಿವರಿ ಮಾಡೋಕ್ಕೆ ಡೋರ್ ಸ್ಟೆಪ್ ಡೆಲಿವರಿ ಕೂಡ ಮಾಡ್ಬೋದು. ಹಾಗೂ ಎಗೇನ್ ಗೋಡೌನ್ ಟು ಗೋಡೌನ್ ಶಿಫ್ಟಿಂಗ್ ಕೂಡ ಮಾಡೋಂಥ ಚಾನ್ಸ್ ಇರುತ್ತೆ. ಇನ್ನು 6ನೇ ಬಿಸ್ನೆಸ್ ಐಡಿಯಾ ಬಂದ್ಬಿಟ್ಟು ಹೆವಿ ಗೂಡ್ಸ್ನ ಮೂವ್ಮೆಂಟ್ ಮಾಡೋದು. ಎಲ್ಲೋ ಒಬ್ರು ಮನೆ ಖಾಲಿ ಮಾಡ್ತಾ ಇದ್ದಾರೆ, ಯಾರೊಬ್ರು ಒಂದು ಸಾಮಾನೆಲ್ಲ ಒಂದು ಕಡೆಯಿಂದ ಇನ್ನೊಂದು ಕಡೆ, ಒಂದು ಗೋಡೌನಿಂದ ಇನ್ನೊಂದು ಗೋಡೌನ್ ಶಿಫ್ಟ್ ಆಗ್ತಿದ್ದಾರೆ, ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಅವ್ರು ಹೋಗ್ತಾರೆ ಅಂದರೆ ಅವ್ರ ಜೊತೆ ಹೋಗಿ ಆ ಸಾಮಾನ ಶಿಫ್ಟ್ ಮಾಡ್ಕೊಂಡು ಹೋಗೋದು. ಜೊತೆಗೆ ಯಾರೋ ಹುಡುಗರನ್ನ ಇಟ್ಕೊಂಡ್ರೆ ಈ ಬಿಸ್ನೆಸ್ನ ಕೂಡ ನೀವು ಮಾಡ್ಕೋಬೋದು ಸಲೀಸಾಗಿ. ಹಾಗೂ ಇನ್ನೊಂದೇನೆಂದರೆ, ಇದ್ರ ಜೊತೆಗೆ ಪ್ಯಾಕರ್ಸ್ ಆ್ಯಂಡ್ ಮೂವರ್ಸ್ ಹಾಗೂ ಪೋರ್ಟರ್ ಆ್ಯಪ್ಗಳು ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ. ಈ ಬಿಸ್ನೆಸ್ಸಲ್ಲಿ ಕೂಡ ನೀವು ಇಲ್ಲಿ ಪಿಕಪ್ ಡ್ರಾಪ್ ಎಲ್ಲ ಮಾಡ್ತಾರೆ. ಜೊತೆಗೆ ನೀವು ರ್ಯಾಪ್ ಕೂಡ ಮಾಡ್ತಾರೆ, ಬಬಲ್ ರ್ಯಾಪ್ ಮಾಡಿ ಮನೇಲಿರೋ ಏನಿದೆ ಮನೆ ಸಾಮಗ್ರಿಗಳಿದ್ರೆ ಅದನ್ನು ಶಿಫ್ಟ್ ಮಾಡೋದು, ಅಂಗಡಿಗಳಿದ್ರೆ ಅದನ್ನ ಶಿಫ್ಟ್ ಮಾಡೋದು, ಅಥವಾ ಅಂಗಡಿಯಿಂದ ಗೋಡೌನಿಂದ ಅಂಗಡಿಗೆ ಯಾವ್ದಾದ್ರು ಬಿಸ್ನೆಸ್ ಇದೆ ಅವರು ಕೂಡ ಉಪಯೋಗಿಸ್ಕೋತಾರೆ. ಇನ್ನು ಪೋರ್ಟರ್ ವಾಹನಗಳು ಇವಾಗ ಚಿಕ್ಕ ಸ್ಕೂಟರಿಂದ ಹಿಡಿದು ದೊಡ್ಡ ವಾಹನಗಳಿಂದ ಕೂಡ ಶಿಫ್ಟಿಂಗ್ ಮಾಡ್ಕೊತಾರೆ. ಎಷ್ಟು ಸಾಮಗ್ರಿಗಳಿದ್ದಾವೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈ ಬಿಸ್ನೆಸ್ ಕೂಡ ನಿಮಗೆ ಪ್ರಾಫಿಟ್ನ ಕೂಡ ತಂದುಕೊಡುತ್ತೆ. ಬಸ್ ಸರ್ವಿಸು, ಪ್ರೈವೇಟ್ ಬಸ್ಗಳು ನಿಮ್ಮ ಬಗ್ಗೆ ಕೇಳೇ ಇರ್ತೀರ. ಎಲ್ಲೋ ಒಂದು ಕಡೆ ಒಂದು ನಗರದಿಂದ ಇನ್ನೊಂದು ನಗರಕ್ಕೆ, ಒಂದು ಗ್ರಾಮೀಣ ಪ್ರದೇಶದಿಂದ ಇನ್ನೊಂದು ಗ್ರಾಮೀಣ ಪ್ರದೇಶಕ್ಕೆ ಪ್ರೈವೇಟ್ ಬಸ್ಗಳ ಸೇವೆ ನೀವು ಶುರು ಮಾಡ್ಬೋದು. ಸ್ವಲ್ಪ ಮಟ್ಟಕ್ಕೆ ನಿಮಗೆ RTO ಪರ್ಮಿಷನ್ಗಳು ಹಾಗೂ ಜಾಸ್ತಿ ಬಂಡವಾಳ ಬೇಕಾಗುತ್ತೆ. ಆದರೆ ಒಂದ್ಸಲ ಶುರು ಮಾಡಿದ್ರೆ ಒಳ್ಳೆ ಪ್ರಾಫಿಟ್ನ ಕೂಡ ಗಳಿಸ್ತೀರಾ. ಮೊದಲಾಗಿ ಒಂದು ಬಸ್ನಿಂದ ಶುರು ಮಾಡಿ ಆಮೇಲೆ ನಿಮಗೆ ಗೊತ್ತಿರಾಗೆ ವಿಷ್ಣುವರ್ಧನ್ ಸರ್ ಅವ್ರ ಮೂವಿ ಥರ ಚೆನ್ನಾಗಿ ದುಡ್ಡು ಕೂಡ ಮಾಡ್ಬೋದು. ಆ್ಯಂಬುಲೆನ್ಸ್ ಸರ್ವಿಸು, ಇದನ್ನು ಕೂಡ ಪ್ರಾರಂಭ ಮಾಡ್ಬೋದು. 1 ರಿಂದ 2 ಆ್ಯಂಬುಲೆನ್ಸ್ನ ಇಟ್ಕೊಂಡು ಓಮ್ನಿ, ಕಾರು ಅಥವಾ TT ಯಾವುದೇ ರೀತಿ ವಾಹನಗಳನ್ನು ನೀವು ಇಟ್ಕೊಂಡು ಶುರು ಮಾಡ್ಬೋದು. ಇಲ್ಲಿ ನೀವು ಈ ಬಿಸ್ನೆಸ್ನ ಶುರು ಮಾಡೋದ್ರಿಂದ ಒಳ್ಳೆ ಪ್ರಾಫಿಟ್ ಕೂಡ ಗಳಿಸ್ತೀರಾ. ಇನ್ನೊಂದೇನೆಂದರೆ, ಸ್ಕೂಲ್ ವ್ಯಾನು. ಎಲ್ಲೋ ಮಕ್ಕಳಿದ್ದಾರೆ, ನಿಮ್ಮ ಅಕ್ಕಪಕ್ಕ ಗೊತ್ತಿರೋ ಮಕ್ಕಳು ಬೇರೆ ಸ್ಕೂಲಲ್ಲಿ ಓದ್ತಾರೆ ಅಂದರೆ ಅವ್ರನ್ನ ಪಿಕಪ್ ಮಾಡೋದು, ಬೆಳಗ್ಗೆ ಪಿಕ್ ಮಾಡಿ ಅವ್ರು ಸ್ಕೂಲ್ಗೆ ಕಳಿಸೋದು, ವಾಪಸ್ ಸ್ಕೂಲಿಂದ ಮನೆಗೆ ಡ್ರಾಪ್ ಮಾಡೋದು ಸಂಜೆ, ಅದನ್ನ ಕೂಡ ಮಾಡ್ಬೋದು. ಅಥವಾ ಟೈ ಅಪ್ ಆಗಿಬಿಟ್ಟು ನೀವು ಒಂದು ಕಡೆ ಸ್ಕೂಲ್ ಜೊತೆ ಟೈ ಅಪ್ ಆದರೆ ಅವರು ಕೂಡ ನಿಮಗೆ ಮಕ್ಕಳನ್ನ ಕರ್ಕೊಂಡೋಗಿ ಡ್ರಾಪ್ ಮಾಡಲು ಕೂಡ ಅವರು ನಿಮಗೆ ಪರ್ಮಿಷನ್ ಕೊಡ್ತಾರೆ. ಸೊ ಸ್ಕೂಲಲ್ಲೇ ಪರ್ಮಿಷನ್ ತೊಗೊಬೋದು. ನಿಮ್ಮದ್ರಲ್ಲಿ ಜಾಸ್ತಿ ವಾಹನಗಳಿದ್ರೆ, ಕಮ್ಮಿ ವಾಹನ ಇದ್ದರೆ ನಿಮ್ಮ ಅಕ್ಕಪಕ್ಕದಲ್ಲಿ ವಿಚಾರಿಸಿ ಯಾರ ಮಕ್ಕಳು ಎಲ್ಲಿ ಓದ್ತಾರೆ ಅಂತ ತಿಳ್ಕೊಂಡು ಅವರ ಪೇರೆಂಟ್ಸ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ಕೂಡ ನಿಮಗೆ ಪಿಕಪ್ ಡ್ರಾಪ್ ಸೇವೆ ಕೂಡ ಅವರು ಕಳಿಸೋಕ್ಕೆ ರೆಡಿ ಇರ್ತಾರೆ. ಒಂದೊಂದು ಸ್ಕೂಲ್ ಮಕ್ಕಳನ್ನ ಕರ್ಕೊಂಡೋದ್ರೆ ಸ್ವಲ್ಪ ಹುಷಾರಾಗಿ ಕರ್ಕೊಂಡೋಗಿ ಉತ್ತಮ. ಆಟೋ ಅಥವಾ
ರೆಂಟಲ್ ಆಟೋಗಳು ಇವಾಗ ತುಂಬ ನಡೀತಿದೆ. ಓಲಾ ಊಬರಲ್ಲಿ ಕೂಡ ರೆಂಟಲ್ ಆಟೋಗಳಿದ್ದಾವೆ. ಅದೇ ರೀತಿ ನೀವು ಪಬ್ಲಿಕ್ ಟ್ರಾನ್ಸ್ಪೋರ್ಟು ಆಟೋ ರೆಂಟ್ಗಳನ್ನ ತೊಗೊಂಡ್ಬಿಟ್ಟು ಆಟೋಗಳನ್ನ ತೊಗೊಂಡು ನಿಮ್ಮ ಹತ್ರ ಸ್ಥಿತಿವಂತರಿದ್ದ ಒಂದು ಮಟ್ಟಕ್ಕೆ ಬೇರೆ ಬಿಸ್ನೆಸ್ ಏನೋ ಮಾಡ್ತೀರಾ ಅಂದರೆ 1-2 ಆಟೋಗಳನ್ನ ತೊಗೊಂಡು ನೀವು ಕೂಡ ಪ್ರೈವೇಟಲ್ಲಿ ನೀವು ಅವ್ರಿಗೆ ಚಲಾಯಿಸಲು ಬಿಡ್ಬೋದು. ಮತ್ತು ಹಾಗೂ ಏನಂದರೆ ಅವ್ರಿಗೆ ಒಂಥರ ಏನಂದರೆ ಅವರು ರೆಂಟ್ ಪ್ರತಿ ದಿವಸದ ಇಷ್ಟು ರೆಂಟು ಅಂತ ಕೊಡ್ತಾರೆ ಆಟೋದು, ಎಷ್ಟು ಓಡಿಸೋದ್ರಿಂದ. ಒಂದು 4-5 ಲಕ್ಷ ಅಷ್ಟೇ ಆಗುತ್ತೆ ಆಟೋ ಬೆಲೆ. ಒಂದು 3-4 ಲಕ್ಷಕ್ಕೆ ಸಿಗುತ್ತೆ ಅಂತ ಕೂಡ ಹೇಳ್ತಾರೆ. ಇವಾಗ ಬರೋ ಸಬ್ಸಿಡಿ ಕೂಡ ಸಿಗ್ತಾ ಇದೆ ಕಾರಣಕ್ಕೋಸ್ಕರ ಇದನ್ನು ಕೂಡ ಉಪಯೋಗಿಸ್ಕೊಳ್ಳಿ. ಇದು 10-12 ಏನು ಟ್ರಾನ್ಸ್ಪೋರ್ಟೇಷನ್ ಬಿಸ್ನೆಸ್ ಐಡಿಯಾಗಳ ಬಗ್ಗೆ ನಾನು ಮಾಹಿತಿ ಕೊಟ್ಟೆ. ಇದೇ ರೀತಿ ಹೊಸ ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ ಇರ್ಬೋದು, ಯಾವುದೇ ರೀತಿ ಹೊಸ ಬಿಸ್ನೆಸ್ ಐಡಿಯಾ ಇದ್ದರೆ ಹೊಸ ಮಾಹಿತಿಗಳು ನನ್ನ ಅಕೌಂಟಲ್ಲಿ ಬರ್ತಾ ಇರ್ತಾರೆ. ನಾನು ಮಿಸ್ ಮಾಡ್ಕೋಬಾರ್ದು. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೂ ಕೂಡ ಇಷ್ಟ ಆಗಿದ್ರೆ ಈ ಬಿಸ್ನೆಸ್ ಐಡಿಯಲ್ಲಿ ಯಾವ್ದಾರ ಒಂದು ಶುರು ಮಾಡಿ ನಿಮಗೆ ಕಮೆಂಟ್ಸಲ್ಲಿ ಅಂದ್ರೆ ಗೊತ್ತಾಗಬೇಕು ಹೇಗೆ ನೀವು ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳೋದು, ಹೇಗೆ ನೀವು ಆ ಪರ್ಮಿಷನ್ನ ತೊಗೊಳ್ಳೋದು, ಅಥವಾ ಹೇಗೆ ನೀವು ಇನ್ನು ಯಾವುದಾದ್ರೂ ಒಂದು ಟ್ರಾನ್ಸ್ಪೋರ್ಟೇಷನ್ ಬಿಸ್ನೆಸ್ನ ಶುರು ಮಾಡೋದು ಅಂತಿದ್ರೆ ಕಮೆಂಟಲ್ಲಿ ಕೂಡ ತಿಳಿಸಿ. ನನಗೆ ಗೊತ್ತಿರೋಷ್ಟು ಮಾಹಿತಿಯಲ್ಲಿ ನಾನು ಉತ್ತರ ಕೊಡಲು ಟ್ರೈ ಮಾಡ್ತೀನಿ. ಜಾಸ್ತಿ ಮಾಹಿತಿ ಬೇಕು, ಸಪ್ರೇಟ್ ವಿಡಿಯೋನೇ ಮಾಡಾಕಬೇಕು ಅಂತ ಸಪ್ರೇಟ್ ವಿಡಿಯೋನೇ ಹಾಕೋಣ ಬಿಡಿ. ಇದೇ ಥರ ಹೊಸ ಮಾಹಿತಿಗಳು, ಹೊಸ ಬಿಸ್ನೆಸ್ ಐಡಿಯಾಗಳ ಮುಂದೆ ನಾನು ಬರ್ತಾ ಇರ್ತೀನಿ. ನೆಕ್ಸ್ಟ್ ವಿಡಿಯೋಲಿ ನಾನು ನಿಮಗೆ ಸಿಗ್ತೀನಿ.